ಒಪಿನಿಯನ್ ಕೊಟ್ಟಿದ್ದಾರೆ. ಸಮಯ ಸ್ವಲ್ಪ ಕಡಿಮೆ ಇರೋದ್ರಿಂದಾಗಿ ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಜೊತೆಗೆ ಸುರ್ಜೇವಾಲಾ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರೆಲ್ಲ AICC ಮತ್ತು KPCC ಇಂದ ಡೈರೆಕ್ಷನ್ಸ್ ಬಂದಿದೆ. ಆಗುತ್ತೆ, ಮೋಸ್ಟ್ಲಿ ಇವತ್ತು ಆಗೋದು, ನಾಳೆ ಆಗ್ಬೋದು. ಸೊ ಹಿಂಗಾಗಿ ಇವತ್ತು ದರ್ಶನ ಮಾಡಕ್ಕೆ ಬಂದಿದ್ದೀವಿ. ರೆಸ್ಪಾನ್ಸ್ ಚೆನ್ನಾಗಿದೆ. ಈಗ ನಿಮ್ಮ ಸರ್ವೆ ರಿಪೋರ್ಟ್ಸೇ ಎಲ್ಲ ಹೇಳ್ತಾ ಇದ್ದಾವೆ. ಆಲ್ಮೋಸ್ಟ್ ಆಲು 28ರಲ್ಲಿ ಆಲ್ಮೋಸ್ಟ್ ಆಲು 18ರಿಂದ 20 ಕಾಂಗ್ರೆಸ್ಸು ಸ್ಟೇಟಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ದೇಶದಲ್ಲಿ ಕೂಡ ಕಾಂಗ್ರೆಸ್ಸು 140ರಿಂದ 150 ಸೀಟ್ ಮಟ್ಟ ಆಗ್ತಾ ಇದೆ ಅಂತಂತ ಎಲ್ಲ ಹೇಳ್ತಾ ಇದ್ದಾರೆ. ಬೇರೆ ಓನ್ಲಿ ನಮ್ಮ ಕಾಂಗ್ರೆಸ್ ಒಂದೇ ಹೇಳ್ತಾ ಇರೋದು. ನಾನು ಚೆನ್ನಾಗಿದೆ ವಾತಾವರಣ ಖಂಡಿತವಾಗ್ಲೂ. ಯಾಕಂದರೆ ಈ ಒಂದು BJP ಸರ್ಕಾರದಲ್ಲಿ 10 ವರ್ಷಗಳ ಕಾಲ ಜನ ತುಂಬ ಅನುಭವಿಸಿದ್ದಾರೆ. ಯಾವುದೇ ಒಂದು ಕೊಡುಗೆನೂ ಕೊಟ್ಟಿಲ್ಲ. ಹಿಂಗಾಗಿ ಕಾಂಗ್ರೆಸ್ಸಿಗೆ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ಈ ಸರಿ ಆಶೀರ್ವಾದ ಆಗುತ್ತೆ. ಸರ್, ಈಗ ನಿಮ್ಗೆ ಹೈಕಮಾಂಡ್ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಾ ಲೋಕಸಭೆ ಒಪ್ಕೊಂಡ ಮಾಡಿದ್ರೆ ಏನೇನು ಷರತ್ತುಗಳು ಏನಾರು ಮಾಡಿದ್ರೆ? ಹಂಗೇನಿಲ್ಲ, ತಿರಸ್ಕಾರ ಏನಿಲ್ಲ. ಆ್ಯಕ್ಚುಲಿ ಎಲ್ಲ ಸರ್ವೆ ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದಾರೆ. ಸರ್ವೆ ರಿಪೋರ್ಟ್ಸ್ ಮೇಲೆ ಇವತ್ತು 1999ರಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಅವರು ಇಲ್ಲಿಂದ ಸ್ಪರ್ಧೆ ಮಾಡಿದರು. ಸ್ಪರ್ಧೆ ಮಾಡಿದ ನಂತರ ಮತ್ತೆ 2004ರಲ್ಲಿ BJPಯಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಆ ಸಂಸದರ ಕೊಡುಗೆ ಕೂಡ ಜನರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಗುರುತರ, ಈಗ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಆಗಿಲ್ಲ. ಮೇಡಮ್ ಅವ್ರು ಬಂದಾಗ ಶೂನ್ಯ ಪ್ಯಾಕೇಜ್ ಬಂದಿರ್ಬೋದು, ಜೊತೆಗೆ 2500 ಕೋಟಿಗೆ KPCL ಪವರ್ ಪ್ಲ್ಯಾಂಟ್ ಆಗಿರ್ತಕ್ಕಂಥದ್ದು. ಈ ಥರ ಏನು ನುಡಿದಂತೆ ಅವತ್ತು ನಡೆದಿದ್ವಿ, ಆ ಥರ ನಡ್ಕೊಂಡಿದ್ರು. ಸೊ ಇವರು ಸುಮಾರಾಗಿ 20 ವರ್ಷಗಳ ಕಾಲ ಬಳ್ಳಾರಿ ಜಿಲ್ಲೆಗೆ ಸಂಸದರಾಗಿ ಯಾವುದೇ ಒಂದು ಗುರುತರವಾದಂಥ ಒಂದು ಕೇಂದ್ರ ಸರ್ಕಾರದ ಒಂದು ಅನುದಾನ ತರಲಿಲ್ಲ. ಜೊತೆಗೆ ಒಂದು ಜನರಿಗೆ ಸ್ಪಂದಿಸಂಥ ಒಂದು ಕೆಲಸ ಕೂಡ ಆಗಲಿಲ್ಲ. ಸರ್ವೆ ರಿಪೋರ್ಟ್ ಪ್ರಕಾರ ಇವತ್ತು ಈ ಸರಿ ತಗೊಳ್ಳೇಬೇಕು. ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿ ಇವತ್ತು ತುಕಾರಾಮ್ ಅವರು ಈ ಸರಿ ಲೋಕಸಭೆ ಬರಬೇಕು ಅಂತೇಳಿ ಹೈಕಮಾಂಡ್ ಸರ್ವೆ ರಿಪೋರ್ಟ್ ಕಂಟೆಸ್ಟ್ ಮಾಡಲಿಕ್ಕೆ ಹೇಳಿದ್ರು. ಆಶೀರ್ವಾದ ತಗೊಂಡು ಸ್ಪರ್ಧೆ ಬಯಸ್ತಾ ಇದ್ದಾರೆ. ಇಲ್ಲ, ಈಗ ಹೇಳಿದ್ನಲ್ಲ, ಸರ್ವೆ ರಿಪೋರ್ಟ್ಸು ಅವ್ರದ್ದು ಇತ್ತು, ನಮ್ಮದು ಇತ್ತು. ನೀವು ಸ್ಪರ್ಧೆ ಮಾಡಿದರೆ ಎಲ್ಲ ಚೆನ್ನಾಗಿ ಆಗ್ತದೆ ಅಂತೇಳಿ ಆಗಿದೆ. 6 ಜನ ಲೋಕಸಭೆ ವ್ಯಾಪ್ತಿಯಲ್ಲಿ 6 ಜನ MLAಗಳಿದ್ದಾರೆ. ಕಾಂಗ್ರೆಸ್ಸಲ್ಲಿ ಯಾವತ್ತೂ ಕಾಂಗ್ರೆಸ್ಗಳೇ ವಿರೋಧಿಸಿದೆ. ಇಷ್ಟು ಸ್ಟ್ರೆಂತ್ ಇದೆ, ಆದರೂ ಎಲ್ಲ ಒಂದು ಕಡೆ ಒಗ್ಗಟ್ಟಿನ ಸಮಸ್ಯೆ ಕಾಣ್ತಾ ಇದೆ. ಏನು ಒಗ್ಗಟ್ಟು ಎಲ್ಲ ಸಮಸ್ಯೆ ಏನಿಲ್ಲ, ಎಲ್ಲರೂ ನಾವು ಇಂಟ್ಯಾಕ್ಟ್ ಆಗಿದ್ದೀವಿ, ಎಲ್ಲ ಒಗ್ಗಟ್ಟಾಗಿದ್ದೀವಿ. ಖಂಡಿತವಾಗ್ಲೂ ಒಂದೇ ಮನಸ್ಸಿನಿಂದ ನಾವೆಲ್ಲರೂ ಕೂಡ ಇದ್ದೀವಿ. ಒಂದೇ ಮನಸ್ಸಿನಿಂದ ಈ ಸರಿ ಖಂಡಿತವಾಗ್ಲೂ ನಾವು ಕಾಂಗ್ರೆಸ್ಸಿಂದ ನಾನೇನು ಸ್ಪರ್ಧೆ ಮಾಡಿಸ್ತಾ ಇದ್ದೀನಿ. ಈ ಸರಿ ಎಲ್ಲರೂ ಬಳ್ಳಾರಿ ಜನತೆ ಕೂಡ ಡಿಸೈಡ್ ಮಾಡಿದ್ದಾರೆ. ಎಲ್ಲ ಶಾಸಕರ ಜೊತೆಗೆ ಎಲ್ಲ ನಾವೆಲ್ಲ ಸೇರಿಕೊಂಡು ನಾವು ಈ ಸರಿ ಗೆದ್ದು ಬರ್ತೇವೆ. ಈಗ ಆಲ್ರೆಡಿ 2008ರಿಂದ ನಾನು ಒಬ್ಬನೇ ಗೆದ್ದಿದ್ದೆ. ಅವತ್ತು ಏನು 2008ರಲ್ಲಿ 8 BJP ಆಗಿದ್ದು ನಾನು ಒಬ್ಬನೇ ಬಂದಿದ್ದೆ. ನನಗೆ ಅನುಭವ ಇದೆ. ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನನಗೆ ಲೀಡರ್ಸ್ ಎಲ್ಲ ಪರಿಚಯ ಇದ್ದಾರೆ. ಆಮೇಲೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ನಡೆ ನುಡಿನಲ್ಲಿ ನಾನು ನಡ್ಕೊಂಡು ಬಂದಿದ್ದೀನಿ. ಯಾವತ್ತೂ ಕೂಡ ನಾನು ಪ್ರಜಾಪ್ರಭುತ್ವ ಸಂವಿಧಾನ ಮೌಲ್ಯಗಳನ್ನ ನಾನು ಬಿಟ್ಟು ಯಾವತ್ತೂ ಹೋಗಿಲ್ಲ. ಹಿಂಗಾಗಿ ನಮಗೆ ಡಿಸ್ಟಿಕ್ನಲ್ಲೆಲ್ಲೂ ಕೂಡ ಎಲ್ಲ ಲೀಡರ್ಸು ಎಲ್ಲ ಇವರು ಕೂಡ ಪರಿಚಯ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ 13ರಿಂದ 18 ಮಟ್ಟ ಮೊದಲನೇ ಬಾರಿ ಮುಖ್ಯಮಂತ್ರಿಗಳನ್ನು ನೋಡಿದಂತೆ ನಾವು ನಡ್ಕೊಂಡಿದ್ದೀವಿ. ಅದು ಒಂದು ಆಶೀರ್ವಾದ ಕೂಡ ಇದೆ. ಜೊತೆಗೆ ನಮ್ಮ 5 ಗ್ಯಾರಂಟಿಗಳು ಏನು 2023ರಲ್ಲಿ ನಾವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅದು ಕೂಡ ಈ ಸರಿ ನಮಗೆ ವರವಾಗುತ್ತೆ. ಖಂಡಿತವಾಗ್ಲೂ ಈ ಸರಿ ಬಳ್ಳಾರಿನಲ್ಲಿ ಕಾಂಗ್ರೆಸ್ಸಿಗೆ ಜನ ಆಶೀರ್ವಾದ ಮಾಡ್ತಾರೆ. ಇವಲ್ಲ ಆಲ್ರೆಡಿ 2008ರಾಗೆ ಫೇಸ್ ಮಾಡಿದ್ವಿ, ಎಲ್ಲ ಹೋರಾಟ ಮಾಡಿದ್ವಿ. ಆವಾಗಲೂ ಕೂಡ ನಾವು ಅವತ್ತು ಎನ್ವೆಂತಪ್ಪರು ನಿಂತ್ಕೊಂಡಾಗ ಅದು ಆ್ಯಕ್ಚುಲಿ ನಾವು ಗೆದ್ದಿದ್ವಿ, ಅವತ್ತೆಲ್ಲ ಗೆದ್ದಿದ್ವಿ. ಆಮೇಲೆ ಎಲ್ಲ ನೋಡಿದ್ರಲ್ಲ, ರೀಕೌಂಟ್ ಆಯಿತು, ಎಲ್ಲ ಆಯಿತು. ಹಿಂಗಾಗಿ ನಮಗೆ ಖಂಡಿತವಾಗ್ಲೂ ಅವತ್ತೇ ನಾವು ಎದುರಿಸಿದ್ವಿ ಅಂಥ ರಿಪಬ್ಲಿಕ್ ಆಫ್ ಬಳ್ಳಾರಿ ಒಳಗೆ. ಇವಾಗ ಜನ ತೀರ್ಮಾನ ಮಾಡಿದ್ದಾರೆ. ಅವ್ರದ್ದೆಲ್ಲ ಇವತ್ತು ಕೇಂದ್ರ ಸರ್ಕಾರದ ಒಂದು ದುರಾಡಳಿತ, ಜೊತೆಗೆ ಇವರು 20 ವರ್ಷಗಳ ಕಾಲ ಇವತ್ತು ಏನು BJPಯವರು ಸಂಸದರಾಗಿದ್ದರು, ಅವ್ರ ಕೊಡುಗೆ ಕೂಡ 0 ಇದೆ, ಎಲ್ಲ ಕಂಪ್ಲೀಟ್ ಆಗಿ. ಇದರಿಂದಾಗಿ ಜನ ಈ ಸರಿ ಕಾಂಗ್ರೆಸ್ಸಿಗೆ ಜಿಲ್ಲೆನಲ್ಲಿ ಆಶೀರ್ವಾದ ಮಾಡ್ತಾರೆ.
ತುಕಾರಾಮ್ ಅವರು ಇನ್ನೊಂದು ವರ್ಷ ಕಾಲಿದ್ರೆ ಮಿನಿಸ್ಟರ್ ಆಗ್ತಿದ್ರು, ಅವ್ರನ್ನ ಬಲವಂತವಾಗಿ ಲೋಕಸಭೆ ಕಳಿಸಿ ಮಿನಿಸ್ಟರ್ಗಿರಿ ತಪ್ಪಿಸಲಾಗಿದೆ ಅಂತ ನೋಡಿ, ಇವತ್ತು ಪಕ್ಷ ಏನು ತೀರ್ಮಾನ ಮಾಡ್ತಾರೆ ನಾವು ಅದಕ್ಕೆ ಬದ್ಧ ಇದ್ದೀವಿ. ಅದೃಷ್ಟ ಯಾರನ್ನೂ ಕರ್ಕೊಂಡಿಲ್ಲ. ಪಕ್ಷ ಇದ್ರೆ ತಾನೇ ನಾವೆಲ್ಲ. ಆಮೇಲೆ ಇವತ್ತು ಯಾರಿದ್ರು ಕೂಡ ಮಿನಿಸ್ಟ್ರು ನಮ್ಮ ಕಾಂಗ್ರೆಸ್ನವರೇ ಇರ್ತಾರೆ. ಇವತ್ತು ಸದಾನಂದ ಗೌಡರು ಅವರು ಕೇವಲ ನಂದಿನಿ ಇದಕ್ಕೆ ಕೇಳಿದ್ರು, ಮುಖ್ಯಮಂತ್ರಿ ಆಗಲಿಲ್ವಾ? ಆಮೇಲೆ ಎಲ್ಲ ಭಾಳಷ್ಟು ಉದಾಹರಣೆಗಳಿದ್ದಾವೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಇವತ್ತು ಅವತ್ತು MP ಆಗಿ ಕೇಂದ್ರ ಸಚಿವರಾಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಹಿಂಗಾಗಿ ಇವತ್ತು ಯಾರೇ ಇದ್ರೂ ಕೂಡ ನಾವು ಇವತ್ತು ನಾಗೇಂದ್ರ ಅವರು ಸಚಿವರಿದ್ದಾರೆ, ಜೊತೆಗೆ ಹಿಂದೆ ಸಂತೋಷ್ ಲಾಡ್ ಅವರು ಸಚಿವರಾಗಿದ್ದರು, ಪರಮೇಶ್ವರ್ ನಾಯ್ಕ ಅವರು ಆಗಿದ್ದರು. ಎಲ್ಲರೂ ಕೂಡ ಒಳ್ಳೊಳ್ಳೆ ಕೆಲಸ ನಾವೆಲ್ಲ ಮಾಡಿದ್ವಿ, ಜನಪರವಾಗಿ ಎಲ್ಲ ನಾವು ಮಾಡಿದ್ವಿ. ಇದರಿಂದಾಗಿ ಕೆಲಸಗಳು ಮುನ್ನಡೀತವೆ. ಇವತ್ತು ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ನಾವು ಒಪ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ನೆಕ್ಸ್ಟ್ ನಾವು ಡಬಲ್ ಇಂಜಿನ್ ಮಾಡಬೇಕು ಅಂತ. ನೆಕ್ಸ್ಟ್ ಡಬಲ್ ಇಂಜಿನ್ ಆಗುತ್ತೆ. ನಿಮ್ಗೆ ಓಟ್ ಹಾಕ್ಬೇಕಂತ ಯಾಕೆ ಕೇಳ್ತೀರಿ? ಜನ ನಿರ್ಧಾರ ಮಾಡಿದಂತ ನೀವ್ ಹೇಳೋದು ಬೇರೆ, ನಮ್ಗೆ ಓಟ್ ಹಾಕಿ ಅಂತ ಯಾಕೆ? ಖಂಡಿತವಾಗ್ಲೂ ಇವತ್ತು 4 ಬಾರಿ ನಾನು ಶಾಸಕನಾಗಿ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿನೇ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕಾಗಿತ್ತು. ಅದನ್ನು ನಾನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳೊಂದಿಗೆ ಜನಕ್ಕೆ ಬೇಕಾದಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇವತ್ತು ಪ್ರಾಮಾಣಿಕವಾಗಿ ನಾವು ಮಾಡಿದ್ವಿ. ರಸ್ತೆ ಇರ್ಬೋದು, ಜೊತೆಗೆ ನೀರಿನ ವ್ಯವಸ್ಥೆ ಇರ್ಬೋದು, ಆರೋಗ್ಯದ ವ್ಯವಸ್ಥೆ ಇರ್ಬೋದು, ಶಿಕ್ಷಣದ ವ್ಯವಸ್ಥೆ ಇರ್ಬೋದು, ಆಮೇಲೆ ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಕಾನೂನು ಸುವ್ಯವಸ್ಥೆ ಸಂಡೂರಿನಲ್ಲಿ ನಾವು ಮಾಡಿದ್ದು. ಇದನ್ನು ಇವತ್ತು ಪ್ರಾಮಾಣಿಕವಾಗಿ ನಾವು ಸಂಡೂರಿನಲ್ಲಿ ಮಾಡಿದ್ವಿ. ಜೊತೆಗೆ ಜನ ಕೂಡ ಜಿಲ್ಲೆನಲ್ಲಿ ಗುರುತಿಸಿದ್ದಾರೆ. ಇವತ್ತು ST ಒಂದು ಮೀಸಲಾತಿ ಕ್ಷೇತ್ರದಲ್ಲಿ, ಇದು ಕೂಡ ST ಮೀಸಲಾತಿ MP ಕ್ಷೇತ್ರ ಕೂಡ ನಂದು ST ಮೀಸಲಾತಿ ಕ್ಷೇತ್ರದಲ್ಲಿ ಇವತ್ತು ನಮ್ಮದೇ ಆದಂಥ ಒಂದು ಛಾಪನ್ನು ನಾವು ಮೂಡಿಸಿದ್ವಿ. ಹಿಂಗಾಗಿ ಇವತ್ತು ವಿಶ್ವಾಸ ಇದೆ ನಮ್ಮ ಎಲ್ಲ ಪ್ರಜೆಗಳು ಕೂಡ, ಬಳ್ಳಾರಿ ಜಿಲ್ಲೆ ಎಲ್ಲ ಪ್ರಜೆಗಳು ಕೂಡ ಖಂಡಿತವಾಗ್ಲೂ ಈ ಸರಿ ನನಗೆ ಆಶೀರ್ವಾದ ಮಾಡ್ತಾರಂತೇಳಿ ನನಗೆ ವಿಶ್ವಾಸ ಇದೆ. ಏನು ಯಾವ ರೀತಿ ಅಂತರ ಅಂತ ಬಯಸ್ತೀರಾ? ಇಲ್ಲ, ಹಂಗೇನಿಲ್ಲ. ನೋಡಿ, ಇವತ್ತು ನಾವು ಸಂವಿಧಾನದ ಮೌಲ್ಯಗಳಾಗಿ ನಾನು ಯಾವುದು ಕೂಡ ವೇಗವಾಗಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಸಂವಿಧಾನದ ಮೌಲ್ಯಗಳಾಗಿ ನಾವೆಲ್ಲರೂ ಕೂಡ ಸ್ಪರ್ಧೆ ಮಾಡ್ತೀವಿ. ಆದರೆ ಗೆಲುವು ಮುಖ್ಯ. ಜೊತೆಗೆ ಈಗೇನು ನಾವು ಗ್ಯಾರಂಟಿಗಳನ್ನೇನು ನಾವು ಮುಂದೆ ದಿನ ನಾವು ಮ್ಯಾನಿಫೆಸ್ಟೋದಲ್ಲಿ ಕೊಡ್ತಾ ಇದ್ದೀವಿ, ಅದನ್ನು ತಲುಪಿಸೋಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ. ಹಿಂದೆ ಇವತ್ತು KC ಕೊಂಡಯ್ಯ ಸಾಹೇಬರು ಕೂಡ ಸಂಸದರಾಗಿದ್ದು, ಜೊತೆಗೆ ಅಮ್ಮರು ಕೂಡ ಬಸವರಾಜೇಶ್ವರ ಅಮ್ಮರು ಕೂಡ ಇಲ್ಲಿ ಸಂಸದರಾಗಿದ್ದರು, ಸೋನಿಯಾ ಗಾಂಧಿ ಮೇಡಮ್ ಅವರು ಕೂಡ ಆಗಿದ್ದರು, ಎಲ್ಲರೂ ಕೂಡ ಕೋಳೂರು ಬಸವನಗೌಡರು ಆಗಿದ್ದರು. ಎಲ್ಲರೂ ಕೂಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಲ್ಲೆಲ್ಲ. ಅದರ ಮಾರ್ಗದರ್ಶನದೊಂದಿಗೆ ನಾನು ಮುಂದಿನ ದಿನಗಳಲ್ಲಿ ಆಶಯಕ್ಕೆ ತಕ್ಕಂಗೆ ನಾನು ಕೆಲಸವನ್ನು ನಾನು ಮಾಡ್ತೇನೆ. ನಾನು ನಾಮಿನೇಷನ್ 12ನೇ ತಾರೀಕಿಗೆ ಮಾಡ್ತಾ ಇದ್ದೀನಿ. ನಾನು ಎಲ್ಲರ ಹಿರಿಯರ ಕಡೆ ಚರ್ಚೆ ಮಾಡಿಬಿಟ್ಟು ಎಲ್ಲರೂ ಬರ್ತಾರೆ, ಎಲ್ಲರೂ ಕೂಡ. ಯಾಕಂದ್ರೆ ಅವತ್ತಿನ ದಿನವೇ ನಮಗೆ ನಾಮಿನೇಷನ್ ಶುರುವಾಗುತ್ತೆ. 12ನೇ ತಾರೀಕಿಗೆ ಶುಕ್ರವಾರ ದಿನವೇ ನಾಮಿನೇಷನ್ ಮಾಡ್ತಾರೆ. ಖಂಡಿತವಾಗ್ಲೂ 2 ನಾವು ಕ್ಯಾಂಪೇನ್ ಪ್ಲಾನ್ ಮಾಡಿದ್ದೀವಿ, ಎಲ್ಲ ಕಂಪ್ಲೀಟ್ ಆಗಿ. ಎಲ್ಲ ಹಿರಿಯರನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ, ಜೊತೆಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ, ಜೊತೆಗೆ DK ಶಿವಕುಮಾರ್ ಸಾಹೇಬ್ನ, ಸುಜ್ವಾಲನ್, ಎಲ್ಲರನ್ನೂ AICC ಮತ್ತು KPCC ಎಲ್ಲರನ್ನೂ ಕೂಡ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರನ್ನೂ ಕರೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬರ್ತಾರೆ ಕೂಡ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.